ಇತ್ತೀಚೆಗೆ ನಿರ್ದೇಶಕ ಜಯತೀರ್ಥ ಅವರದ್ದು ಒಂದು ಕೈವ ಅಂತ ಸಿನಿಮಾ ಬಂದಿತ್ತು. ಒಂದು ಕೊಲೆಯ ಕ್ರೌರ್ಯ ಹೇಗಿರುತ್ತೆ, ಅವರಿಗೆ ಪ್ರತೀಕಾರ ಯಾಕೆ ಅಷ್ಟರ ಮಟ್ಟಿಗೆ ಅವರನ್ನು ನಿಲ್ಲದಂತೆ ಕೊಲ್ಲಬೇಕು ಅನ್ನುವಂತಹ ಒಂದು ಕೋಪ ಬರುತ್ತೆ. ಯಾಕಂದರೆ ಆ ಪರ್ಟಿಕ್ಯುಲರ್ ಕೈವ ಸಿನಿಮಾದ ಮೂಲ ಕತೆ ಶ್ರೀರಾಮ್ಪುರದ ಒಂದು ಕೇಸ್ ಅನ್ನೋದನ್ನು ಅವ್ರು ಹೇಳ್ತಾರೆ. ಈ ಸೊಂಟದ ಮೇಲಿನ ಭಾಗ ಪೂರ್ತಿ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೂ ಆಗದಷ್ಟು ಕ್ರೂರವಾಗಿ ಬಗದು ಬಿಸಾಕಿದ್ದ. ಆ ಸಿನಿಮಾ ಕೂಡ ಬಂತು, ಆ ಸಿನಿಮಾ ಕೂಡ ಬಹುಪಾಲು ಜನ ನೋಡಿದ್ದಾರೆ. ಯಾಕೀಗಾಗತ್ತೆ ಇದನ್ನು ಹೇಳೋದಕ್ಕೆ ಕಾರಣ, ಸಿನಿಮಾ ಶೈಲಿಯಲ್ಲಿ ಇಲ್ಲೊಬ್ಬ ಕೊಲೆ ಮಾಡಿರುವಂಥದ್ದು. ಇದನ್ನು ಕೊಲೆ ಅನ್ಕೋತಿರೋ, ಕೊಲೆನೇ, ಪ್ರತೀಕಾರ. ಅದು ಯಾವ ಪ್ರತೀಕಾರ? ಒಂದು ತಾಯಿಯನ್ನು ಯಾರೋ ಒಬ್ಬ ನಿಂದಿಸ್ದ ಅನ್ನೋ ಕಾರಣಕ್ಕೆ ರ್ಯಾಂಕ್ ಸ್ಟೂಡೆಂಟ್ ಒಬ್ಬ ರೌಡಿಸಮ್ಗೆ ಇಳಿತಾನೆ. ಅದು ಡೆಡ್ಲಿ ಸೋಮ, ಅದು ಕೂಡ ಗೊತ್ತಿರುವಂತಹ ವಿಚಾರ. ಅದು ಸಿನಿಮಾ ಬಂದಿದೆ. ನೀವು ಪಾತಕ ಲೋಕದ ಬಹುಪಾಲು ನೀವು ಅಧ್ಯಾಯಗಳನ್ನು ನೋಡಿದ್ರೆ, ಓದ್ಕೊಂಡಿದ್ರೆ, ಅಲ್ಲೆಲ್ಲ ಕೂಡ ಈ ತಾಯಿಯ ನಿಂದನೆಯ ನಂತರದಲ್ಲಿ ಏನೆಲ್ಲ ಆಗ್ತಾ ಹೋಗುತ್ತೆ. ನೀವು ಭೀಮಾ ತೀರದ ಪ್ರಕರಣ ತಗೊಂಡು ಕೂಡ ಉಮರಾಣಿಯ ಶಾಂತನ ಮಕ್ಕಳ ಒಂದು ಅಧ್ಯಾಯ ಬರುತ್ತೆ. ಅಲ್ಲೂ ಕೂಡ ಇಂಥದ್ದೇ ಒಂದು ತಾಯಿ ನಿಂದನೆ, ತಾಯಿಯ ಮೇಲಿನ ದೌರ್ಜನ್ಯವನ್ನು, ಆ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ತಾರೆ ಅನ್ನೋದು ಕಾಣಿಸುತ್ತೆ. ಆ ನಂತರದಲ್ಲಿ ನಡೆಯುವಂಥದ್ದು ಅಪ್ಪಟ ಕ್ರೌರ್ಯ. ಅದಕ್ಕೆ ಯಾವುದು ಕೋಪ ಅಂದ್ರೇ ಅದಕ್ಕೆ ಮಾನವೀಯತೆಯ ಮುಖ ಇರೋದಿಲ್ಲ, ಸೇಡಿನ ಒಂದು ಸಿಂಹ ವರ್ತನೆ ಮಾತ್ರ ಇರುತ್ತೆ. ಇಲ್ಲಿ ಅಪ್ರಾಪ್ತ ಒಬ್ಬ, ಅದು ಕೂಡ ಬೆಳಗಾವಿಯ ಸವದತ್ತಿಯ ಬಸಿಡೋಣಿ ಅನ್ನೋ ಗ್ರಾಮದ ಒಬ್ಬ ಯುವಕ, ಹೀರಯ್ಯ ಸಂಗಯ್ಯ ಮಠಪತಿ ಅಂತ. ಅಪ್ರಾಪ್ತನಾಗಿದ್ದಾಗ ಅವರ ತಾಯಿಯನ್ನು ಒಬ್ಬ ಓಡಿಸ್ಕೊಂಡು ಹೋಗಿರ್ತಾನೆ, ಅನೈತಿಕ ಸಂಬಂಧ ಇಟ್ಕೊಂಡಿರ್ತಾನೆ. ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ, ಮತ್ತೆ ಹೇಗೋ ಕರ್ಕೊಂಬರ್ತಾರೆ. ಕೆಲ ದಿನಗಳ ಹಿಂದೆ ಕೂಡ ಅದೇ ಕೆಲಸ ಆಗಿತ್ತು ಅನ್ನುವಂಥದ್ದು ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ದಾಖಲಾಗಿರುವಂತಹ ವಿಚಾರ. 10-15 ವರ್ಷಗಳ ನಂತರ ಆ ವ್ಯಕ್ತಿಯನ್ನು ಮತ್ತೆ ಅದೇ ಊರಿಗೆ ಬಂದಾಗ, ಅವರು ಕೊಲ್ಲಾಪುರದಲ್ಲಿರ್ತಾರೆ, ಅವರ ಫ್ಯಾಮಿಲಿ ಮದುವೆ ಮಾಡಿಕೊಂಡು ಯಾರು ಓಡಿಸ್ಕೊಂಡು ಹೋಗಿದ್ದ ಆ ವ್ಯಕ್ತಿ ಕೊಲ್ಲಾಪುರದಲ್ಲಿ ಜೀವನ ಮಾಡ್ತಿರ್ತಾರೆ. ಬಸವರಾಜ ಪರಪ್ಪ ಹೊಸಮನಿ ಅನ್ನುವಂತಹ ವ್ಯಕ್ತಿ ಈ ಈರಯ್ಯ ಮಠಪತಿಯವರ ತಾಯಿಯನ್ನು ಓಡಿಸ್ಕೊಂಡು ಹೋಗಿದ್ದ 10 ವರ್ಷಗಳ ಹಿಂದೆ, 10-15 ವರ್ಷಗಳ ಹಿಂದೆ. ಆತ ಊರಿಗೆ ಬಂದಿರೋದು ಗೊತ್ತಾದ ಮೇಲೆ ಈ ಈರಯ್ಯ ಈ ಬಸವರಾಜಪ್ಪ ಮಠಪತಿಯನ್ನು, ಹೊಸಮನಿಯನ್ನು ಎಷ್ಟರ ಮಟ್ಟಿಗೆ ಕೊಂದಿದ್ದಾನೆ ಅಂದರೆ, ಸುಮಾರು 16 ಸಲ ಚುಚ್ಚಿ ಕೊಂದು ಆತನ ಎದೆಯ ಮೇಲೆ ಕಾಲಿಟ್ಟು, ಆ ಫೋಟೋಸ್ ಇದೆ, ವಿಡಿಯೋಸ್ ಇದೆ. ಆದರೆ ಯೂಟ್ಯೂಬ್ ಗೈಡ್ಲೈನ್ಸ್ ಪ್ರಕಾರ ಅದನ್ನು ತೋರಿಸ್ಲೂಬಾರ್ದು, ಅದನ್ನು ನೋಡೋಕ್ಕೂ ಕೂಡ ಕಷ್ಟ ಆಗುತ್ತೆ, ಅಷ್ಟರ ಮಟ್ಟಿಗಿನ ರಕ್ತಮಯವಾಗಿದೆ. ಕಾಲಿಟ್ಕೊಂಡು ಪೊಲೀಸರಿಗೆ ಫೋನ್ ಮಾಡ್ತಾನೆ, ಸವದತ್ತಿಯ ಪೊಲೀಸರು ಬಂದು ಅವನನ್ನು ಅರೆಸ್ಟ್ ಮಾಡೋ ತನಕ, ದಸ್ತಗಿರಿ ಮಾಡೋ ತನಕ, ತಮ್ಮ ವಶಕ್ಕೆ ತೆಗೆದುಕೊಳ್ಳೋ ತನಕ ಆ ವ್ಯಕ್ತಿಯ ಎದೆಯ ಮೇಲೆ ಇಟ್ಟಿದ್ದಂತಹ ಕಾಲನ್ನು ಆತ ತೆಗೆದಿರೋದಿಲ್ಲ. ಇಲ್ಲಿ ತುಂಬ ಸಿಂಪಲ್ ಇದು ಪ್ರಕರಣ. ಅವನು ಅಪ್ರಾಪ್ತನಿದ್ದಾಗ ಅವನ ತಾಯಿಯನ್ನು ಒಬ್ಬ ವ್ಯಕ್ತಿ, ಬಸವರಾಜ ಹೊಸಮನಿ ಅನ್ನುವಂತಹ ವ್ಯಕ್ತಿ ಓಡಿಸ್ಕೊಂಡು ಹೋಗಿದ್ದ. ಅನಂತರದಲ್ಲಿ ಅವ್ರನ್ನ ಕರ್ಕೊಬರ್ತಾರೆ, ಅವರಿದ್ದಾರೆ. ಆದರೆ ಅದನ್ನು ತುಂಬ ಚಿಕ್ಕ ವಯಸ್ಸಲ್ಲಿ ನೋಡಿದಂತಹ ವ್ಯಕ್ತಿ 10 ವರ್ಷಗಳ ನಂತರ ಆ ಸೇಡನ್ನು ತೀರಿಸ್ಕೊಂಡಿರುವಂಥದ್ದು ಇಷ್ಟೇ. ಇಲ್ಲಿ ಕೊಲೆ ಅಂತೂ ಆಗಿದೆ. ಪೊಲೀಸರು ಆತನನ್ನು ವಶಕ್ಕೆ ತಗೊಂಡಿದ್ದಾರೆ. ಆದರೆ ಇಲ್ಲಿ ಆ ಚಿಕ್ಕ ವಯಸ್ಸಿಗೆ ಯಾಕೆ ಹಾಗಾಯಿತು? ಯಾಕಂದರೆ ಸೇಡೊಂದೇ ಪರಮ ಸುಖಾನ, ತುಂಬ ಭಾವುಕ ಅನಿಸುವಂತಹ ವಿಚಾರ ಮತ್ತು ಪವಿತ್ರ ವಿಚಾರ. ಈ ಹೆಣ್ಣಿನ ವಿಚಾರದಲ್ಲಿ, ತಾಯಿ, ತಂಗಿ, ಅಕ್ಕ, ಇಂತಹ ವಿಚಾರದಲ್ಲಿ ನಾಲಿಗೆ ಸ್ವಲ್ಪ ಉದ್ದ ಮಾಡ್ಕೊಂಡು ಮಾತಾಡಿದ್ರೂ ಕೂಡ ಒದೆಗಳು ಬೀಳುತ್ತೆ. ಅಂಥದ್ರಲ್ಲಿ ಈತ ಅದನ್ನು ಮೀರಿದ ಒಂದು ಕ್ರೌರ್ಯ ಎಸಗಿದ್ದ. ಯಾರು? ಈ ಮಠಪತಿ ಅವರ ತಾಯಿಯನ್ನು ಕರ್ಕೊಂಡು ಹೋದಂತಹ ವ್ಯಕ್ತಿ. ಆ ನಂತರದಲ್ಲಿ 10 ವರ್ಷಗಳಲ್ಲಿ ಎಲ್ಲವೂ ಬದಲಾಗಿದೆ. ಆತ ಕಟ್ಕೊಂಡಿರೋ ಹೆಂಡತಿ ಜೊತೆಯಲ್ಲಿ ಸಂಸಾರ ಮಾಡಿದ್ದಾನೆ. ಆತನಿಗೂ ಕೂಡ ಇದೇ ವಯಸ್ಸಿನ ಮಗ ಇದ್ದಾನೆ, ಅವರೂ ಓದ್ಕೋತಿದ್ದಾರೆ. ಆದರೆ
10 ವರ್ಷ ಆಯ್ತಲ್ಲ ಬಿಡು ಇನ್ನೇನು ನಮ್ಮೂರಲ್ಲೇ ಇರೋಣ ಅಂತ ಬಂದು ಇಲ್ಲಿ ಮನೆ ಕಟ್ಸ್ಕೊಂಡು ಇರುವಂತಹ ಸಂದರ್ಭದಲ್ಲಿ ಈ ಈರಯ್ಯ ಸಂಗಯ್ಯ ಮಠಪತಿ ಊರಿಂದ ಹೋಗುವ ಸಂದರ್ಭದಲ್ಲಿ ಅಡ್ಡಗಟ್ಟಿ ಹೊಡೆದಿದ್ದಾನೆ, ಪ್ರತಿರೋಧ ಒಡ್ಡಿದ್ದಾನೆ. ಆದರೂ ಕೂಡ 16 ಸಲ ಚುಚ್ಚಿರುವಂಥದ್ದು. ಈ ಇಡೀ ಪ್ರಕರಣ ನೋಡಿದಾಗ ಸಮಾಜ ಕೂಡ ಇಲ್ಲಿ ತಪ್ಪು ಮಾಡಿದೆ. ತುಂಬ ಒಂದು ಸಿಟೀಲಿ ಇಂಥದ್ದು ಪ್ರಕರಣ ಆದರೆ ಎಲ್ಲೋ ಮೂಲೆಯಲ್ಲಾದರೆ ಇನ್ನುಳಿದ ಮೂಲೆಗೂ ಅದು ಗೊತ್ತಾಗಿರುತ್ತೆ. ಆದರೆ ಎಲ್ಲರೂ ಕೂಡ ಅದನ್ನು ಚರ್ಚೆ ಮಾಡೋಣ. ಅಲ್ಲೇ ಹಳ್ಳಿಗಳಲ್ಲಿ 20-30 ಮನೆಗಳಿರುತ್ತೆ. ಎಲ್ಲರೂ ಕೂಡ ಹೇಳ್ತಾರೆ, ಹೋ ಇವರಮ್ಮ ಅಂತೆ, ಇವರಮ್ಮ ಅಂತೆ. ತುಂಬ ಅಪ್ರಾಪ್ತ ವಯಸ್ಸಿನಲ್ಲಿ ಅಂಥದ್ದೊಂದು ಪ್ರಕರಣ ಒಬ್ಬ ಹುಡುಗನನ್ನು ಅಥವಾ ಯಾರೇ ಆಗಿರಬಹುದು ಅವರನ್ನು ಎಷ್ಟು ಘಾಸಿಗೊಳಿಸಿರುತ್ತೆ. 10 ವರ್ಷ ಆದಮೇಲೂ ಕೂಡ ಆ ಸೇಡನ್ನು ತೀರಿಸ್ಕೋಬೇಕು ಅನ್ನುವಷ್ಟರ ಮಟ್ಟಿಗಿನ ಹಾಗೆ ನಂಜಾಗಿ ಕೂತಿರುತ್ತೆ ಎದೆಯಲ್ಲಿ. ಅಂದರೆ ಅಲ್ಲಿ ಏನು ಮಾಡಬೇಕಿತ್ತು? ಕಾನೂನಿನ ರೀತಿಯಲ್ಲಿ ಪೊಲೀಸರು ಆ ತಾಯಿಯನ್ನು ಕರ್ಕೊಂಬಂದು ಮತ್ತೆ ಇವರ ವಶಕ್ಕೆ ಕೊಟ್ಟಿದ್ದಾರೆ. 10 ವರ್ಷದ ಹಿಂದೆಯೇ ಆಗಿದೆ, ಆ ಪ್ರಕರಣ ಕೂಡ ಆಗೋಗ್ಬಿಟ್ಟಿದೆ. ಆ ನಂತರದಲ್ಲೂ ಕೂಡ ಈತ ಈ ರೀತಿ ತುಂಬ ಕ್ರೂರವಾಗಿ ಕೊಲ್ತಾನೆ. ತಾಯಿಯನ್ನು ಅತ್ಯುದ್ಭಾವುಕ ಮತ್ತು ಪವಿತ್ರ ವ್ಯಕ್ತಿತ್ವ ವಿಚಾರಗಳಿಗೆ ಭಾವನಾತ್ಮಕ ಜೀವಿಗಳಾದ ಎಲ್ಲರೂ ಕೂಡ ಇದೇ ರೀತಿ ವರ್ತಿಸಬಹುದು. ಅಥವಾ ಪೊಲೀಸರ ವಶಕ್ಕೆ ಕೊಟ್ಟು ಮನಸ್ಸೋ ಇಚ್ಛೆ ಇಲ್ಲ ನಂಗೆ ತೃಪ್ತಿ ಆಗಿಲ್ಲ, ಇಲ್ಲಾಂದರೆ ನಾನೇ ಏನಾದರೂ ಮಾಡಿಬಿಡ್ತೀನಿ ಅನ್ನುವಷ್ಟರ ಕೋಪ ಇದ್ದರೆ ಒಂದು 2 ಏಟು ಹೊಡೆಸೋ ತನಕ ಅಲ್ಲಿದ್ದು ನೋಡಿ ಸಂತೃಪ್ತಗೊಂಡು ಇಲ್ಲಪ್ಪ ಆಯಿತು ಕೋಪ ತಣ್ಣಗಾಯಿತು ಅಂತ ಬಂದರೂ ಬರಬಹುದಾಗಿತ್ತೇನೋ. ಆದರೆ ಈ ಕೆಲಸವನ್ನು ಯಾಕೆ ಮಾಡಿದ್ರು ಅನ್ನೋದು ಒಂದು ಕಡೆ ಆದರೆ ಅದು ತಪ್ಪೇ, ಕಾನೂನು ಬಾಹಿರ. ಯಾಕೆ ಮಾಡಿದ್ರು ಅನ್ನೋದು ಒಂದು ಕಡೆ ಆದರೆ ತಾಯಿ ಅನ್ನೋ ವಿಚಾರಕ್ಕೆ ಏನು ಮಾಡಬೇಕು? ಕಾನೂನನ್ನು ಕೈಗೆತ್ತಿಕೊಳ್ಳೋದು ಸರಿನಾ? ತುಂಬ ಸೂಕ್ಷ್ಮವಾದ ಮತ್ತು ಭಾವುಕ ವಿಚಾರ ಇಲ್ಲಿ. ಅಪ್ರಾಪ್ತ ಮಕ್ಕಳ ಮೇಲೆ ಇಂತಹ ಪ್ರಕರಣಗಳು ಯಾವ ರೀತಿ ಅವರನ್ನು ಘಾಸಿಗೊಳಿಸಬಹುದು, ಜರ್ಜರಿತಗೊಳಿಸಬಹುದು. 10 ವರ್ಷಗಳಲ್ಲಿ ಅವನ ಮನಸ್ಸನ್ನು ಬದಲಾಯಿಸುವ ಮತ್ತು ಆತನ ಎದೆಯಲ್ಲಿ ಇದ್ದಂತಹ ನಂಜನ್ನು, ದ್ವೇಷವನ್ನು, ಹಗೆಯನ್ನು ಕಮ್ಮಿ ಮಾಡುವ, ಗುಣಪಡಿಸುವ ಮದ್ದು ಯಾವುದೂ ಸಿಗಲಿಲ್ವಾ? ಆತನ ಜಾಗದಲ್ಲಿ ಯಾರೇ ನಿಂತು ನೋಡಿದ್ರೂ ಕೂಡ ಒಂದು ಹಂತಕ್ಕೆ ಹೌದಲ್ವಾ ತಪ್ಪೇನು ಅಂತ ಅನ್ನಿಸ್ಬೋದು. ಆದರೂ ಅದು ಕಾನೂನು ಬಾಹಿರ. ಈಗ ಅದೇ ಬಸಪ್ಪ ಹೊಸ್ಮನಿಯವರ ಮಗ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ನನ್ನ ಅಪ್ಪನನ್ನು ಕೊಂದಿದ್ದಾರೆ ಅಂತ. ಆತನಿಗೂ ಈತನಿಗೂ ಸೇಮ್ ವಯಸ್ಸು. ಇಡೀ ಪ್ರಕರಣ ನೋಡಿದಾಗ ಈ ತಾಯಿ ಅನ್ನೋ ವಿಚಾರ, ಆ ತಾಯಿ ಅಲ್ಲಿಂದ ಬಂದ ಮೇಲೆ ಮತ್ತೆ ಹೊಂದ್ಕೊಂಡ್ಲೋ ಮತ್ತೆ ಏನಾದ್ಲೋ ಆ ವೈಯಕ್ತಿಕ ವಿಚಾರಗಳಾಗ್ಬಿಡುತ್ತೆ. ಆದರೆ ಈಗ ಸಮಾಜದ ಮುಖ್ಯ ವಾಹಿನಿಗೆ ಬಂದಿರುವಂತಹ ಪ್ರಕರಣ ಏನು? ತಾಯಿ ಜೊತೆಯಲ್ಲಿ ಹೋಗಿದ್ದವನನ್ನು 10-15 ವರ್ಷಗಳ ಬಳಿಕ ಆಕೆಯ ಮಗ 16 ಸಲ ಚುಚ್ಚಿ ಕೊಂದಿದ್ದಾನೆ ಅನ್ನುವಂಥದ್ದು ಅಷ್ಟೇ ಬರುತ್ತೆ. ಇಷ್ಟೇ ಸಾಲು. ಬಹುಪಾಲು ಅಪರಾಧಗಳು ಹೆಣ್ಣು ಹೊನ್ನು ಮಣ್ಣಿಗೆನೇ ಆಗತ್ತೆ. ಆದರೆ ಹೆಣ್ಣಿನ ವಿಚಾರ ಅಂತ ಬಂದಾಗ, ಅದರಲ್ಲೂ ಇಂತಹ ವಿಚಾರ ತಾಯಿಯ ವಿಚಾರ ಅಂತ ಬಂದಾಗ, ಅವನ ಜಾಗದಲ್ಲಿ ಸಂಗಯ್ಯನ ಜಾಗದಲ್ಲಿ, ಸಂಗಯ್ಯ ಹಿರೇಮಠನ ಜಾಗದಲ್ಲಿ, ಮಠಪತಿ ಜಾಗದಲ್ಲಿ, ಸಂಗಯ್ಯ ಮಠಪತಿ ಜಾಗದಲ್ಲಿ ನಿಂತು ನೋಡಿದಾಗ ಏನನ್ಸುತ್ತೆ? ಮತ್ತೊಂದು ಕಡೆ ಈ ಕಡೆ ಬಸಪ್ಪ ಹೊಸ್ಮನಿ, ಆಯಿತು ಅವತ್ತೇನೋ ವಯಸ್ಸಿನಲ್ಲಿದ್ದೆ, ತಪ್ಪು ಮಾಡಿದ್ದೆ, ಹೀಗೆ ತಿದ್ಕೊಂಡಿದ್ದೀನಿ, ನಾನು ನನ್ನ ಮಕ್ಕಳ ಜೊತೆಲಿ ಫ್ಯಾಮಿಲಿ ಜೊತೆಲಿ ಇದ್ದೀನಿ ಅನ್ನುವಂತಹ ಮನಸ್ಥಿತಿ ಒಂದು ಕಡೆ. ನನ್ನನ್ನು ಆತ ಏನೂ ಮಾಡೋದಿಲ್ಲ, 10 ವರ್ಷ ಆಗೋಗ್ಬಿಟ್ಟಿದೆ ಅನ್ನುವಂತಹ ಧೈರ್ಯದ ಮೇಲೆ ಆತ ಬಂದಿದ್ದ. ಆದರೂ ಕೂಡ ಇಂಥದ್ದೊಂದು ಕೊಲೆ ಆಗಿದೆ. ಪೊಲೀಸರು ಕಾನೂನಿನ ಚೌಕಟ್ಟಿನಲ್ಲಿ ಆ ತಪ್ಪಿತಸ್ಥ ಕೊಲೆ ಮಾಡಿದಂತಹ ವ್ಯಕ್ತಿ ಅಂತ, ಯಾಕಂದರೆ ಎದೆ ಮೇಲೆ ಕಾಲಿಟ್ಟು ನಿಂತ್ಕೊಂಡಿದ್ದಂತಹ ವ್ಯಕ್ತಿ ಮಠಪತಿಯನ್ನು ಅರೆಸ್ಟ್ ಮಾಡಿದರೆ ಶಿಕ್ಷೆ ಕೂಡ ಆಗಬಹುದು. ಅಥವಾ ಸಾಕ್ಷ್ಯಾಧಾರಗಳು ಮತ್ತೊಂದು, ಯಾಕಂದರೆ ನ್ಯಾಯಪೀಠದ ಮುಂದೆ ಬಂದ ಮೇಲೇ ತೀರ್ಪು ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಈಗ ನಾವು ಬರೀ ಚರ್ಚೆಯನ್ನು ಅಷ್ಟೇ ಮಾಡಬಹುದು. ಆದರೆ ಅತ್ಯಂತ ಸೂಕ್ಷ್ಮ ಭಾವುಕ ವಿಚಾರ, ಸೇಡು ಎಷ್ಟರ ಮಟ್ಟಿಗೆ ಅವರನ್ನು ಕಂಗೆಡಿಸುತ್ತೆ ಅಪ್ರಾಪ್ತ ವಯಸ್ಸಿನಲ್ಲಿ ಇಂಥವೆಲ್ಲ ಆದಾಗ ಅನ್ನುವಂಥದ್ದು ಕೂಡ ಇಲ್ಲಿ ಮುಖ್ಯ ಆಗತ್ತೆ. ಇಡೀ ಪ್ರಕರಣ ನೋಡಿದಾಗ ಒಂದು ಜಡ್ಜ್ಮೆಂಟ್ ಅನ್ನುವಂಥದ್ದು ಸಾಮಾನ್ಯರಾಗಿ ನೋಡುವಂಥದ್ದೇ ಆದರೆ, ಯಾರದ್ದು ಒಬ್ಬರ ಪರವಾಗಿ ನಿಂತ್ಕೊಳ್ಳೋದೇ ಆದರೆ ಆ ಹುಡುಗನ ಪರವಾಗಿ ನಿಲ್ಲಬೇಕಾಗತ್ತೆ. ಆ ಕಡೆ ಇವರು ಕೂಡ ಆಯಿತು ನಾನು ತಪ್ಪು ತಿದ್ಕೊಂಡಿದ್ದೀನಿ, ಮತ್ತೇನು ಆ ಥರದ ಪ್ರಕರಣಗಳನ್ನು ನಾನು ಮಾಡಿರಲಿಲ್ಲ ಅಂತ ಅವರು ವಾದಿಸಿದ್ರೂ ಕೂಡ ಅವತ್ತಿನ ಸೇಡು ಆ ಹುಡುಗನನ್ನು ಕಂಗೆಡಿಸಿತ್ತು. ಆ ಕಾರಣಕ್ಕೋಸ್ಕರನೇ ಇದೆಲ್ಲ ಆಗಿದೆ ಅನ್ನೋದು ಒಂದು ವಿಚಾರ.
ಈ ಪ್ರಕರಣದ ಬಗ್ಗೆ ನಿಮ್ಮ ಮನಸ್ಥಿತಿ, ನಿಮ್ಮ ಬೆಂಬಲ ಅಥವಾ ನಿಮ್ಮ ವಾದ ಏನು? ಯಾರ ಕಡೆ ಇರಬೇಕಿತ್ತು? ಏನು ಆತನನ್ನು, ಆ ಹುಡುಗನಲ್ಲಿದ್ದ ನಂಜನ್ನು ಕಮ್ಮಿ ಮಾಡಿಸೋದಕ್ಕೆ ಸಾಧ್ಯ ಆಗ್ತಿತ್ತಾ? ಕಮೆಂಟ್ ಮಾಡಿ.